ದಯವಿಟ್ಟು ನೋಡಿ, ಈ ಸರ್ಕಾರಗಳು ಬೇಕಾ ಬೇಡ ಅನ್ನೋದಕ್ಕೆ ನೀವು ಆಲೋಚನೆ ಮಾಡಬೇಕು. ರೈತ ಪರವಾದ ಬಡವರ ಪರವಾದ ಸರ್ಕಾರವನ್ನು ಕುಮಾರಣ್ಣ ಕೊಟ್ಟರು. ಇವತ್ತು ನಾವು ಅವರು ಈ ಏನು ನಿಮ್ಮ ಗ್ಯಾರಂಟಿಗಳು ಏನು ಗ್ಯಾರಂಟಿನೋ ಏನೋ ಗೊತ್ತಿಲ್ಲ. ಈ ಗ್ಯಾರಂಟಿ ಈ ಕೈಲಿ ಕೊಡ್ತಾರ, ಇನ್ನೊಂದು ಕೈಲಿ ಕಸ್ಕೊಂತಾರೆ. ಎಲ್ಲದರ ಬೆಲೆ ಏರಿಕೆ ಆಗಿ ಹೋಯ್ತು. ಸ್ಟಾಂಪ್ ಡ್ಯೂಟಿ ಎಷ್ಟಿತ್ತು ರೀ ನಿಮ್ಮದು? ಸ್ಟಾಂಪ್ ಪೇಪರು 50 ರೂಪಾಯಿ ಇತ್ತು, ಈಗ 500 ರೂಪಾಯಿ ಆಗೈತೆ. ನಿಮ್ಮ ಸ್ಟ್ಯಾಂಪ್ ಡ್ಯೂಟಿ 3 ಪಟ್ಟು ಜಾಸ್ತಿ ಆಯಿತು. ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡ್ಸೋಕೆ ಹೋದರೆ 3 ಪಟ್ಟು ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ. ಅವರು ಪಾಪ ಬಾಟ್ಲಿ ಕುಡಿಯೋರು ದುಡ್ದು ಹೋಗಿ ಒಂದು ಬಾಟ್ಲಿ ಕುಡಿತಿದ್ರು, ಅವ್ರನ್ನೂ ಬಿಡವಲ್ರು. ಅದನ್ನೂ ಸಹಿತ ಅದರ ಮೇಲೆ ಸರ್ಕಾರ ನಡೀತೈತೆ. ಕುಮಾರಣ್ಣ ಇದ್ದಾಗ ಅದನ್ನು ಬಂದ್ ಮಾಡಿ ಸರ್ಕಾರ ನಡೆಸಿದ ಉದಾಹರಣೆ ಇತ್ತು. ಆದರೆ ಇವರು ಬಂದ್ ಮಾಡೋಂಗಿಲ್ಲ. ಅವ್ನು ಎಲ್ಲಿ ಬೇಕಲ್ಲೇ ಮುಂಜಾನೆ 6 ಗಂಟೆಗೆ ಹೋದ್ರೆ ಚಹಾ ಸಿಗೋದಿಲ್ಲ, ಹಳ್ಳ್ಯಾಗ ಬಾಟ್ಲಿ ಸಿಗ್ತಾವೆ. ಹೌದಿಲ್ಲ? ಬಾಟ್ಲಿ ಸಿಗ್ತಾವೆ. ಯಾಕೆ ಅಂತ ಅವ್ರನ್ನ ಕರೆದು ಕೇಳಿದ್ರೆ ನಮಗೆ ಟಾರ್ಗೆಟ್ ಕೊಟ್ಟಾರ್ರಿ, ನಾವು ಮಾರಬೇಕಂತಾರೆ. ಅದರ ಮೇಲೆ ಬದುಕ್ತಾರೆ ಅಂತ. ಇಂಥ ಸರ್ಕಾರಗಳ ಅವಶ್ಯಕತೆ ಇದೆಯಾ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕನ್ನುವ ಮಾತನ್ನು ಹೇಳಿ ಹೆಚ್ಚು ಮಾತನಾಡಿದೆ. ಇಂಥ ಕಾರ್ಯಕ್ರಮಗಳನ್ನು ಕೊಡುವ ಸರ್ಕಾರಗಳು ಬರಬೇಕು, ಜನರ ಅಭಿವೃದ್ಧಿ ಆಗಬೇಕು. ಕುಮಾರಣ್ಣನ ಬಯಕೆ ಏನಿತ್ತು ಅಂದರೆ ರೈತ ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ನಿಂತು ಬದುಕಬೇಕು ಅನ್ನೋದು ಕುಮಾರಣ್ಣನ ಆಸೆ. ಆದರೆ ಈ ಸರ್ಕಾರಗಳು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅವಕಾಶ ಕೊಡೋದಿಲ್ಲ. ನಿಮಗೊಂದು ಬಿಸ್ಕಿಟ್ ಹಾಕಿ ನಿಮ್ಮ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇಂಥ ಸರ್ಕಾರಗಳನ್ನು ತೆಗಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.